ರಾಘವ್ ಚಡ್ಡಾ ಅವರು ಆಪ್ ಬಿಟ್ರು, ಅವರ ಹಿಂದಿನ ವಿಡಿಯೋಗಳು ಅವರನ್ನ ಬಿಡ್ತಾ ಇಲ್ಲ. ಬಿಜೆಪಿಯ ಬಗ್ಗೆ ಅವರು ಈ ಹಿಂದೆ ಆಡಿರುವ ಮಾತುಗಳನ್ನ ಸೋಷಿಯಲ್ ಮೀಡಿಯಾ ಎತ್ತಿ ಎತ್ತಿ ಅವರ ಮುಂದಿಡ್ತಾ ಇದೆ. ಅವರ ಈ ಹಿಂದಿನ ಮಾತುಗಳು ಹೇಗಿತ್ತು ಅಂದ್ರೆ, ಬಿಜೆಪಿ ಯಾವ ಕಾರಣಕ್ಕೂ ಅವರನ್ನ ಹತ್ತಿರಗೊಳಿಸುವುದಕ್ಕೆ ಸಾಧ್ಯವೇ ಇಲ್ಲ, ಬಿಜೆಪಿಯನ್ನ ವಾಷಿಂಗ್ ಮೆಷಿನ್ ಪಾರ್ಟಿ ಎಂದು ಅವರು ಹೇಳಿದ್ದರು. ಆ ಕಡೆಯಿಂದ ಭ್ರಷ್ಟಾಚಾರಿಗಳು ಬರ್ತಾರೆ, ಈ ಕಡೆಯಿಂದ ಕ್ಲೀನ್ ಆಗಿ ಹೋಗ್ತಾರೆ ಎಂದು ಅವರು ಒಂದು ಸಂದರ್ಭದಲ್ಲಿ ಹೇಳಿದ್ದರು. भारतीय जनता पार्टी एक ऐसी वॉशिंग मशीन है जो बिना डिटर्जेंट पाउडर के ही दमदार सफाई देती है. एक तरफ से कथाकथित भ्रष्टाचारी डालो और दूसरी तरफ से क्लीन चिट निकलती है. ये बीजेपी आज एक वॉशिंग मशीन बन गई है. ಈ ಹಿಂದೆ ಬಿಜೆಪಿಯನ್ನು ಅವರು ಗೂಂಡಗಳ ಪಕ್ಷ ಎಂದು ಹೇಳಿದ್ದರು. ಈಗ ಅವರೇ ಆ ಪಕ್ಷವನ್ನ ಸೇರಿಕೊಂಡಿರುವುದಕ್ಕೆ ಇವರನ್ನ ಗೂಂಡಾ ಎಂದು ಸೋಷಿಯಲ್ ಮೀಡಿಯಾ ಹೇಳಿ ವ್ಯಂಗ್ಯ ಮಾಡ್ತಾ ಇದೆ. और मेरा ये मानना है कि बीजेपी एक गुंडों की पार्टी है, अनपढ़ गुंडों की पार्टी है. वो सिर्फ गुंडागर्दी करते हैं और पेट्रनेज देते हैं गुंडों को. ಪಬ್ಲಿಕ್ ಟಿವಿಯ ರಂಗನಾಥ್ ಕೂಡ ಈ ಬೆಳವಣಿಗೆಗೆ ಸಿಟ್ಟಾಗಿದ್ದಾರೆ. ಬಿಜೆಪಿಯನ್ನ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇನ್ನು ರಾಜ್ಯಸಭಾ ಸದಸ್ಯ ರಾಘವ್ ಚಡ್ಡಾ, ಅದೇ ಯಾರೋ ಒಂದು ಫಿಲಂ ಹೆಣ್ಮಗಳ ಮದುವೆ ಆದಲ್ಲ ಅವ್ರು ತಾನೆ, ಅರವಿಂದ್ ಕೇಜ್ರಿವಾಲ್ ಅವ್ರಿಗೊಂದು ಬೇಗ್ ಶಾಕ್ ಬಂದ್ರಲ್ಲ, ಅವರೇ ಕರೆಕ್ಟ್, ಬಿಗ್ ಶಾಕ್ ಕೊಟ್ಟಿದ್ದಾರೆ. ಏನು ಅಂದರೆ ಅವ್ರನ್ನ ರಾಜ್ಯಸಭಾ ಉಪನಾಯಕನ ಸ್ಥಾನದಿಂದ ಇವರು ಇಳಿಸಿದ್ರು. ಅವರೇನು ಮಾಡಿದ್ರು, ಅಯ್ಯೋ ಸಾಯೇಬಾ ಅಂತ ಹೇಳಿ ರಾಜ್ಯಸಭೆಯಲ್ಲಿ 10 ಜನ ಆಪ್ ಎಂ ಪಿಗಳಿದ್ರೆ 7 ಜನನ ಕರ್ಕೊಂಡು ಬಿ ಜೆ ಪಿ ಕಡೆಗೆ ಹೋಗ್ಬಿಟ್ರು, ವಾಕಿಂಗ್ ಮಾಡ್ಕೊಂಡು ಹಂಗೆ ಸೈಲೆಂಟಾಗಿ. ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಅವ್ರ ಕಚೇರಿಗೆ ಹೋಗಿ ಲಡ್ಡು ತಿಂದರು, ಹೂವಿಸ್ಕೊಂಡ್ರು. ಯಾರ್ಯಾರು? ರಾಘವ್ ಚಡ್ಡಾ, ಅಶೋಕ್ ಮಿತ್ತಲ್, ಸಂದೀಪ್ ಪಾಠಕ್. ರಾಘವ್ ಚಡ್ಡಾ ಅವರು ಹೇಳಿದ್ರು, ಸೈದ್ಧಾಂತಿಕ ಭಿನ್ನಾಭಿಪ್ರಾಯದಿಂದಾಗಿ ಅವರು ಪಕ್ಷವನ್ನು ಬಿಟ್ಟುಬಿಟ್ರಂತೆ. ಏನಂತೆ ನಿಮ್ಮ ತಲೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ? ಬುರುಡೆ. ತಾಕತ್ತಿದ್ರೆ ರಾಜಕಾರಣದಲ್ಲಿ ರಾಜೀನಾಮೆ ಕೊಟ್ಬಿಟ್ಟು ಬರಬೇಕು. ಏನು ಸೈದ್ಧಾಂತಿಕ? ಏನು ಸೈದ್ಧಾಂತಿಕ ಏನಂತೆ? ಆಪ್ ನಾಯಕ ಸಂಜಯ್ ಸಿಂಗ್ ಅವರಂತೂ ಚಡ್ಡಾ ಅವರ ಚಳಿ ಬಿಡಿಸಿದ್ದಾರೆ. ಭ್ರಷ್ಟಾಚಾರದಲ್ಲಿ ಜಗತ್ತಿನಲ್ಲಿಯೇ ನಂಬರ್ 1 ಪಕ್ಷವಾಗಿರುವ ಬಿಜೆಪಿಯೊಂದಿಗೆ ಸೇರಿಕೊಳ್ಳುವುದು ಮತ್ತು ತನ್ನನ್ನ ಪ್ರಾಮಾಣಿಕ ಎಂದು ಬಿಂಬಿಸಿಕೊಳ್ಳುವುದು ಎರಡೂ ಕೂಡ ತದ್ವಿರುದ್ಧ ಎಂದು ಅವರು ಹೇಳಿದ್ದಾರೆ. जिन लोगों ने पंजाब के किसानों के खिलाफ 3 काला कानून पास किया, उस पार्टी में शामिल होके आप लड़ाई लड़ने का काम करोगे, ईमानदारी और सच्चाई की बात करोगे. जिस पार्टी के अंदर किसानों की हत्या करने वाला गृह राज्य मंत्री का बेटा हो, जिस पार्टी के अंदर हत्या, लूट, बलात्कार करने वाले, अपराध करने वाले, किसानों की पीठ में छुरा मारने वाले, पंजाब के लोगों के पीठ में छुरा मारने वाले लोग हैं, उनके साथ जाकर आप बहुत बड़ा परिवर्तन और क्रांति करना चाहते हैं. इन बातों पर कोई यकीन करेगा? लाखों लाख करोड़ रुपए जिस पार्टी ने भ्रष्टाचार किया, इलेक्टोरल बॉन्ड से लेके लाखों लाख करोड़ रुपए का भ्रष्टाचार भारतीय जनता पार्टी ने किया. आजादी के बाद से दुनिया की सबसे भ्रष्ट पार्टी का नाम है भारतीय जनता पार्टी. उस पार्टी में कोई शामिल हो रहा है और ईमानदारी की बात कर रहा है, इस पर कोई यकीन करेगा? जिस पार्टी ने पूरे देश में एक ऑर्गेनाइज्ड करप्शन, एक संगठित भ्रष्टाचार किया, उस पार्टी के साथ शामिल होके आप कह रहे हैं आप भ्रष्टाचार खिलाफ हैं. कौन मानेगा आपकी बात? ಅಂತೂ ರಾಘವ್ ಚಡ್ಡಾ ಆಪನ್ನು ತೊರೆದರೂ ಅವರ ವಿಡಿಯೋಗಳು ಅವರನ್ನ ನೆಮ್ಮದಿಯಾಗಿರಲು ಬಿಡ್ತಿಲ್ಲ. ಅವರು ಈ ಹಿಂದೆ ಬಿಜೆಪಿಯನ್ನ ಏನೆಲ್ಲ ಟೀಕಿಸಿದ್ದರೋ ಆ ಟೀಕೆಗಳೆಲ್ಲ ಅವರ ಬೆನ್ನು ಬಿದ್ದಿವೆ. ಆಪ್ ನಾಯಕರಿಗಿಂತ ಹೆಚ್ಚು ಅವರ ತಲೆಕೆಡಿಸಿರುವುದು ಈ ಹಳೆಯ ವಿಡಿಯೋಗಳು ಮತ್ತು ಟ್ವೀಟ್ಗಳು. ರಾಜಕಾರಣಿ ಅಪ್ರಾಮಾಣಿಕನಾದರೆ ಇವತ್ತಿನ ಕಾಲದಲ್ಲಿ ಆತನ ಬೆಂಬಲಿಗರಾದರೂ ಸಹಿಸಿಕೊಳ್ಳಬಹುದು, ಆದರೆ ಸೋಷಿಯಲ್ ಮೀಡಿಯಾ ಸಹಿಸಿಕೊಳ್ಳೋದಿಲ್ಲ ಮತ್ತು ಹಳೆಯ ಅವರ ಮಾತುಗಳನ್ನೆಲ್ಲ ಹೆಕ್ಕಿ ಹೆಕ್ಕಿ ಅವರ ಮುಂದಿಡುತ್ತದೆ ಅನ್ನೋದಕ್ಕೆ ಈಗಿನ ಬೆಳವಣಿಗೆಗಳೇ ಸಾಕ್ಷಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ,
ನೀವು ಮಾಡಬೇಕಾದುದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.